ಯಾಕೆ ಮಾತಾಡ್ತಿಲ್ಲ? ಏನ್ ಮಾತಾಡ್ಬೇಕು? ಅಷ್ಟಕ್ಕೂ ಯಾಕೆ ಬಂದ್ರಿ? ನಿನ್ನೆ ಮಿಸ್ಟೇಕ್ ಆಗೋಯ್ತು ಊರ್ಮಿಳಾ. ದೊಡ್ಡಪ್ಪನ ಆತ್ಮ ನಿನ್ಮೇಲೆ ಬಂದು ನಮಗ್ ಕಷ್ಟ ಕೊಡ್ತು ಅಂತ ಆಮೇಲೆ ಗೊತ್ತಾಯ್ತು. ನೀನೇ ಮಾಡಿದ್ದು ಅಂತ ಸುಮ್ಮನೆ ನಿನ್ಮೇಲೆ ತಪ್ಪು ತಿಳ್ಕೊಂಡ್ವಿ. ಇನ್ಮೇಲೆ ಆತ್ಮಕ್ಕೆ ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ ಊರ್ಮಿಳಾ. ನಾವು ಮಾಟಗಾತಿ ಹತ್ರ ಹೋಗಿ ಅದನ್ನ ಬಂಧಿಸ್ಬಿಟ್ಟಿದೀವಿ. ಇನ್ಮೇಲೆ ನಮ್ಗೆ ಯಾವ ಅಡ್ಡಿನೂ ಇಲ್ಲ. ನಾವು ಕಂಡಿರೋ ಕನ್ಸನ್ನ ನಿಜ ಮಾಡಕ್ಕೆ ನಾವು ಮಾಡೋ ಅಂತ ಮಾಸ್ಟರ್ ಪ್ಲಾನು ವರ್ಕ್ ಆಗ್ಲೇಬೇಕು. ಈಗ ನಂಗೆ ಮಾಸ್ಟರ್ ಪ್ಲಾನು ಇದ್ಯಾವುದು ಬೇಡ ವಾಲಿ. ಇನ್ಮುಂದೆ ನಾನು ಯಾವ ಕುತಂತ್ರನೂ ಮಾಡೋದಿಲ್ಲ. ಏನು? ನೀನ್ ಏನು ಮಾಡೋದಿಲ್ವಾ? ನಿನಗೆ ಹೋಗಿರೋದ್ ಕಣ್ಣಷ್ಟೇ ಊರ್ಮಿಳಾ, ಬುದ್ಧಿ ಅಲ್ಲ. ಬುದ್ಧಿ ಕೆಡೋದಲ್ಲ. ಇಷ್ಟು ದಿನ ಕೆಟ್ಟಿದ್ ಬುದ್ಧಿ ಇವಾಗ ಸರಿ ಹೋಗ್ತಾ ಇದೆ. ಇಷ್ಟು ದಿನ ನಿಮ್ ಜೊತೆ ಸೇರ್ಕೊಂಡು ನಾನಾಗೆ ಯೋಚನೆ ಮಾಡೋದನ್ನ ಮರ್ತ್ಬಿಟ್ಟಿದೆ. ಇವಾಗ ನಾನ್ ಕೂತು ಅದ್ರ ಬಗ್ಗೆ ಯೋಚಿಸಿದ್ಮೇಲೆ ಅರ್ಥ ಆಗ್ತಾ ಇದೆ. ಮಹಾರಾಣಿ ಆಗೋಕೋಸ್ಕರ ಅಡ್ಡದಾರಿ ಹಿಡಿಯೋ ಅಂತ ಅವಶ್ಯಕತೆ ಏನಿಲ್ಲ. ಒಳ್ಳೆಯವಳಾಗಿದ್ರೆ ನಮ್ ಮನೆಯವರೇ ನನ್ನನ್ನ ಮಹಾರಾಣಿ ತರ ನೋಡ್ಕೋತಾರೆ ಗೊತ್ತಾ? ಏನ್ ಮಾತಾಡ್ತಿದ್ಯಾ ಊರ್ಮಿಳಾ? ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಹೇಳ್ದೆ ಅಲ್ವಾ, ಹಿಡ್ದಿದ್ ಹುಚ್ಚು ಇವಾಗ ಸರಿ ಹೋಗಿದೆ ಅಂತ. ಅರ್ಥ ಆಗ್ತಾ ಇಲ್ವಾ? ಇಷ್ಟು ದಿನ ಯಾರ ನಾಶ ಆಗ್ಲಿ ಅಂತ ಆಸೆ ಪಡ್ತಾ ಇದ್ನೋ ಆ ವೈದೇಹಿ ಏನಾದ್ರೂ ಇಲ್ಲ ಅಂದಿದ್ದಿದ್ರೆ ಇವತ್ತು ನಾನು ಜೀವಂತವಾಗೇ ಇರ್ತಾ ಇರ್ಲಿಲ್ಲ ಗೊತ್ತಾ? ಅಂದ್ರೆ ವೈದೇಹಿ ಕಾಪಾಡಿದ್ಲು ಅನ್ನೋ ಕಾರಣಕ್ಕೆ ನೀನೀಗ ಬದಲಾಗ್ಬಿಟ್ಯಾ? ಇಲ್ಲ, ಇಷ್ಟು ದಿನ ನನ್ ಮನ್ಸಿಗೆ ಚುಚ್ಚಿದ ಆಸೆ ಸ್ವಾರ್ಥ ಅನ್ನೋ ಮುಳ್ಳುನ್ನ ಇವತ್ತಿಂದ ಕಿತ್ತಾಕಿ ಮನುಷ್ಯಳಾಗಿದ್ದೀನಿ. ಏನಿದು? ಇನ್ನು ವೈದೇಹಿಗೆ ದೇವಾಂಶಿಗೆ ಅನ್ಯಾಯ ಮಾಡಲ್ಲ. ಹಾ, ನಿಮಗೂ ಮಾಡೋದಕ್ ಬಿಡೋದಿಲ್ಲ. ಏನು? ನೀನು ಮಾಡಲ್ಲ, ನಮಗೂ ಮಾಡಕ್ ಬಿಡಲ್ವಾ? ಹೇಳಿದ್ಲಲ್ಲ ಮಾಡಲ್ಲ ಅಂತ, ಅರ್ಥ ಆಗ್ತಿಲ್ವಾ? ಅವ್ರು ಮಾಡ್ಬೇಕು ಅನ್ಕೊಂಡಿರೋದ್ನ ಯಾವುದು ನಡೆಯಕ್ ಬಿಡಬಾರ್ದು ಅಮ್ಮ. ಆಗ್ಲೇ ನಮ್ ಬೆಲೆ ಏನು ಅಂತ ಗೊತ್ತಾಗದು. ನಾವಿಲ್ಲ ಅಂದ್ರೆ ಇಲ್ಲಿ ಏನೂ ನಡೆಯಲ್ಲ ಅಂತ ಇವ್ರಿಗೆ ಅರ್ಥ ಮಾಡಿಸ್ಬೇಕು. ಆಗ ನಮಗ್ ಬೇಕಾಗಿರೋದನ್ನ ಇವರೇ ತಂದು ಕೊಡ್ತಾರೆ. ಕೆಟ್ಟದ್ದು ಒಂದ್ ರೀತಿ ಒಳ್ಳೇದೇ ಅಂತ ಹೇಳ್ತಾರೆ. ಇವಾಗ ನಿಮ್ ಕೆಟ್ಟತನನ ನನ್ನ ಭಾವನ್ ಒಳ್ಳೆತನಕ್ಕೋಸ್ಕರ ಹೇಗ್ ಬದಲಾಯಿಸ್ಕೋತೀನಿ ಅಂತ ನೋಡಿ. ಹಲೋ ಬಾವಾ. ಬಾವಾ, ಎಂಥ ಪರಿಸ್ಥಿತಿನಲ್ಲಾದ್ರೂ ಆ ದುಡ್ಡನ್ನು ತರಲೇಬೇಕು. ಅವಶ್ಯಕತೆ ಇದ್ರೆ ನನ್ನ ಒಡವೆಗಳನ್ನೆಲ್ಲ ಮಾರಿದ್ರೂ ಪರವಾಗಿಲ್ಲ, ಹೇಗಾದ್ರೂ ದುಡ್ಡು ತಗೊಂಡ್ ಬಾ ಬಾವಾ. ಗುರುಗಳು ನಮ್ಮ ಹತ್ರ ಹೇಳಿದ್ದು ನಿಮಗೆ ನೆನಪಿದೆ ಅಲ್ವಾ? ಹಳ್ಳಿಯವ್ರಿಗೆ ನಾವೇನಾದ್ರೂ ಸಹಾಯ ಮಾಡಿದ್ರೆ ಯಾವತ್ತಿಗೆ ಆದ್ರೂ ರಾಜ್ಯಾಧಿಕಾರ ನಮ್ಮದೇ, ನಾವಾದ್ಮೇಲೆ ನಮ್ಮ ಮಗುಗೆ ಅಂತ ಹೇಳಿದ್ರು. ಅದು ನಡಿಬೇಕು ಅಂದ್ರೆ ಈಗ ಅದಕ್ಕೆ ತಕ್ಕ ಹಾಗೆ ಊರಿನ ಉತ್ಸವ ಬೇರೆ ಬಂದಿದೆ. ನಮಗೋಸ್ಕರನೇ ಆ ರೈತರ ಉತ್ಸವನೂ ಬಂದಿರ್ಬೋದು ಅಂತ ಅನ್ಸತ್ತೆ ಬಾವಾ. ಹೇಗಾದ್ರೂ ಸರಿ, ಇದನ್ ಮಾತ್ರ ಬಿಟ್ಕೊಡ್ಬಾರ್ದು. ಯಾರು ಎಷ್ಟೇ ಅಡ್ಡಗಾಲ್ ಹಾಕಿದ್ರು ಅಲ್ಲಿಗೆ ಹೋಗ್ಲೇಬೇಕು, ನಾವು ಸಹಾಯ ಮಾಡ್ಲೇಬೇಕು. ನಮ್ಮ ಮಗು ಭವಿಷ್ಯಕ್ಕೂ ಕೂಡ ಯಾವ ತೊಂದ್ರೆನೂ ಆಗಲ್ಲ. ಅಲ್ಲಿ ಮಾಡೋ ಸಹಾಯನೇ ನಮ್ಮ ಮಗು ಭವಿಷ್ಯಕ್ಕೂ ಒಳ್ಳೇದೇ ಆಗುತ್ತೆ ಅಂತ ಅನ್ಸತ್ತೆ. ಸರಿ ಬಾವಾ, ದುಡ್ಡು ಮನೆಗೆ ತಗೊಂಡ್ ಬಾ. ನಾವು ಸಾಧಿಸಕ್ಕಾಗಲ್ಲ ಅಂತ ಹೇಳೋರ್ ಮುಂದೆನೆ ನಾವು ಸಾಧಿಸ್ಬೋದು ಅಂತ ನಿರೂಪಿಸೋಣ. ಒಳ್ಳೇದ್ ಮಾಡೋ ಮನುಷ್ಯರಿಗೆ ಯಾರೇ ಅಡ್ಡಗಾಲ್ ಹಾಕಕ್ ನೋಡಿದ್ರು ಅದವ್ರಿಗೆ ಸಾಧ್ಯ ಆಗಲ್ಲ ಅಂತ ಅವ್ರಿಗೇನೆ ಅರ್ಥ ಆಗ್ಬೇಕು. ದುಡ್ಡನ್ನ ಮನೆಗೆ ತಗೊಂಡ್ ಬಂದ್ಬಿಡು ಬಾವಾ. ಹಾ, ಅಂದ್ರೆ
ಅಲ್ಲಿ ಊರ್ ಜನರಿಗೆ ರಾಜ್ಯಾಧಿಕಾರದಿಂದ ಸಹಾಯ ಮಾಡಿದ್ರೆ ತಲತಲಾಂತರದವರೆಗೂ ಅವ್ರ ಮಕ್ಕಳೇ ಆ ಪದವಿನಲ್ಲಿ ಇರ್ತಾರೆ ಅಂತಾಯ್ತು. ಏನ್ ಪ್ಲಾನ್ ಮಾಡಿದಾರೆ ಇವರು? ಅದಕ್ಕೇನಾ ದೇವಾಂಶ್ ತನ್ನ ದುಡ್ಡನ್ನ ನಮ್ ದುಡ್ಡನ್ ಕೂಡ ಸೇರಿಸಿ ಅವ್ರಿಗೆ ಖರ್ಚು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ತಗೊಂಡ್ ಬರ್ಲಿ ಅಮ್ಮ, ಆ ದುಡ್ಡು ಅವ್ರು ಕೊಡ್ಬೇಕು ಅಂತಿರೋ ಜಾಗಕ್ಕೆ ಹೋಗಲ್ಲ. ವೈದೇಹಿ, ಹಾ ಬಾವಾ. ನಿನ್ ಮಾತಿಗೆ ಒಪ್ಕೊಳ್ದೇ ಇರೋದಕ್ಕೆ ನೋವಾಗ್ತಿದ್ಯಾ ವೈದೇಹಿ? ಇಲ್ಲ ಬಾವಾ, ಜನರ ಬಗ್ಗೆ ನೀನ್ ಯೋಚಿಸ್ತಾ ಇರೋದನ್ನ ನೋಡಿ ನನ್ ಭಾವ ಎಷ್ಟು ಒಳ್ಳೆಯವರು ಅಂತ ಅರ್ಥ ಆಗ್ತಾ ಇದೆ. ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ವೈದೇಹಿ. ಈ ದುಡ್ಡು ನಂಬಿಕೆಯಿಂದ ಕಾಯ್ತಾ ಇರೋ ಅನ್ನದಾತರಿಗೋಸ್ಕರ ಹುಷಾರಾಗೆತ್ತಿಡು. ಸರಿ ಬಾವಾ, ಇಲ್ಲೇ ಹುಷಾರಾಗಿರುತ್ತೆ. ಇದು ಖಂಡಿತವಾಗ್ಲೂ ಅವ್ರಿಗೇನೆ ಸೇರುತ್ತೆ ಬಾವಾ. ಆದ್ರೆ ನಿನ್ನ ಮಾತ್ರ ಊರಿಗೆ ಹೋಗೋದಕ್ಕೆ ನಾನು ಬಿಡಲ್ಲ. ಏನ್ ಯೋಚಿಸ್ತಾ ಇದೆ ವೈದೇಹಿ? ಏನೂ ಇಲ್ಲ ಬಾವಾ, ಇವಾಗಲೇ ತಡ ಆಗಿದೆ. ನೀನು ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ಮಲ್ಕೋಬೋದು. ಬಾವಾ, ಇಲ್ಲಿ ಬೇಡ ಬಾವಾ, ಹೊರಗಡೆ ಬೆಳ್ದಿಂಗ್ಲಲ್ಲಿ ಮಲ್ಕೊಳ್ಳೋಣ. ಯಾಕೆ ವೈದೇಹಿ? ಇಲ್ಲಾದ್ರೆ ನಾವಿಬ್ರೆ, ಅದೇ ಬೆಳ್ದಿಂಗ್ಲಲ್ಲಾದ್ರೆ ನಮ್ ಜೊತೆಗೆ ನಮ್ ಪುಟಾಣಿ ಕೂಡ ಇರುತ್ತೆ. ವೈದೇಹಿ ಜೊತೆ ಮಾತಾಡ್ಬೇಕಾ? ಸರಿ, ಊರ್ ವಿಚಾರವಾಗಿ ನಿನ್ ಮಾತು ಕೇಳಲಿಲ್ಲ ಅಲ್ವಾ? ಇವಾಗ ನೀನ್ ಹೇಗೆ ಹೇಳ್ತೀಯೋ ಹಾಗೆ ಬಾ.